ಬಾಳ ಸಾರಿ ಹುಟ್ಟಿ ಸತ್ತೀರಿ ಭಾವದಲ್ಲಿ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಭಾವದಾಗ ಸಿಗುತ್ತದ ಒಳ್ಳೆಯ ಬೆಲೆ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಭಾವದಾಗ ಸಿಗುತ್ತದ ಒಳ್ಳೆಯ ಬೆಲೆ ಪಡ್ಕೊಂಡ್ರ ಭಾವದಾಗ ಸಿಗತ್ತದ ಒಳ್ಳೆಯ ಬೆಲೆ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಭಾವದಾಗ ಸಿಗತ್ತದ ಒಳ್ಳೆಯ ಬೆಲೆ ಸಾಯುವುದು ಹುಟ್ಟುವುದು ಹಿಂಗೆ ಬಂದದ ಯೇಸುಕ್ಕೇಲಿ ಬ್ಯಾಸರಿಲ್ಲದೆ ಕೊಡದಿರಿ ತಾಯಿಯ ವಾಲಿ ಕರಮ ಮಾಡಿ ಸುಳ್ಳೆ ಕತ್ತಲ ಮನೆಯಾಗ ಒದ್ದಾಡ ಬ್ಯಾಡ ವಿಲಿ ವಿಲಿ ಕರ್ಮ ಮಾಡಿ ಸುಳ್ಳೆ ಕತ್ತಲ ಮನೆಯಾಗ ಒದ್ದಾಡ ಬ್ಯಾಡ ವಿಲಿ ವಿಲಿ ಭಕ್ತಿ ಮಾಡಿ ಮುಕ್ತಿ ಪಡಕೊಂಡ್ರ ಭಾವದಾಗ ಸಿಗತ್ತದ ಒಳ್ಳೆಯ ಬೆಲೆ ಭಕ್ತಿ ಮಾಡಿ ಮುಕ್ತಿ ಪಡಕೊಂಡ್ರ ಭಾವದಾಗ ಸಿಗತ್ತದ ಒಳ್ಳೆಯ ಬೆಲೆ ಅರಿವಿನ ಜನ್ಮಕ್ಕ ಬಂದು ಗುರುವಿನ ಮಾಡಿಕೊಂಡು ಬಳ್ಕೋರು ಕರ್ಮದ ಕಲಿ ನಾನ್ಯಾರೆಂಬುದು ಅರಿಯೋ ನಿಲ್ಲಲಿ ಏ ಆತ್ಮಜ್ಞಾನಿಯಾಗಿ ಅಮೃತ ಸವಿದು ಆನಂದದೊಳು ನೀನಲಿ ಆತ್ಮಜ್ಞಾನಿಯಾಗಿ ಅಮೃತ ಸವಿದು ಆನಂದದೊಳು ನೀನಲಿ ಜನ್ಮ ತಿರಗೆ ಬಂದದ
ನೋಡಿ ಲಿಂಬ್ಯಾಳ ಗುಡ್ಡದಾಗ ಸಿರುಬಾಗಿ ನಿಲ್ತಾದ ಹುಲಿ ಏ ಮಾಳಿಂಗರಾಯನ ನೋಡಿ ಲಿಂಬ್ಯಾಳ ಗುಡ್ಡದಾಗ ಸಿರುಬಾಗಿ ನಿಲ್ತಾದ ಹುಲಿ ಅಂತರಂಗದಾಗ ವಾಸ ಮಾಡಪ್ಪ ಬಿಟ್ಟ ಹೋಗಬೇಡ ನನ್ನಗಲಿ ಅಂತರಂಗದಾಗ ವಾಸ ಮಾಡಪ್ಪ ಬಿಟ್ಟ ಹೋಗಬೇಡ ನನ್ನಗಲಿ ಸೂರಿದ್ದಾಗ ಹ್ಯಾಂಗಾರೆ ಹೊಳಸಾಡ್ಲಕ್ಕೆ ಬರ್ತದ ಓಯಪ್ಪ ಕುಂದ್ರು ಕೂಡ ಅಲ್ಲಿ ಅದು ಸುಮ್ಮ ಮಾಡಿಬಿಟ್ಟು ಜೀವಾಗಿ ಕೇಳ್ತಾರೆ ಅದು ಕುಂದ್ರು ಕೂಡ ಅಲ್ಲಿ ಭಾಳ ಬೇರಿಕೆ ಅದು ಅದು ಎಬಸ್ತದೆ ಹಂಗ ಅದ್ರ ಅವತಾರ ಹಂಗ ಅದು ನೋಡ್ರಿ ಅದ್ರ ಮೈಮಾನಿ ಹಂಗ ಆದ್ರಿ ಒಬ್ಬ ಕೆಂಪ್ಕೋತ್ ಹೊಂಟಿದ್ರಿ ನನಗೆ ಹೆಂಗೆ ಕೆಮ್ಮತ್ತಿದೆ ನೀವು ನೋಡ್ಲಿಕತ್ತೀರಿ ನಾ ಕೆಮ್ಮದು ಕೆಂಪ್ಕೋತ್ ಹೊಂಟಿದೆ ಇದ್ರಿಗೆ ಬಂದ್ರಿ ಒಬ್ಬವ ಹೌದು ಈಗ ಏನು ಮಾಡ್ತೀರಿ ಶಾಂತಬಾಗಿ ಮಾತಾಡ್ಕೊಟ್ಟಿಲ್ಲ ಮತ್ತು ನಾರೇ ಮಾಡ್ಬೇಕಲ್ಲ ಹೌದಾ ಕೆಂಪ್ಕೋತ್ ಹೊಂಟಿದ್ದ ಇವ ಬಂದ್ರಪ್ಪ ಯಾಕೋ ಪ್ರಕಾಶ ಕೋಡಿ ಹಿಂಗ್ಯಾಕೆ ಕೆಂಬ್ಲಕತ್ತಿ ಅಂತ ಕೇಳ್ದವ ಹೌದಾ ಏನು ಮಾಡೋದು ಮೊನ್ನೆ ಹಳ್ಳದ ಗೆಣ್ಣೂರು ಹಾಡೀನಿ ಮಡ್ನೋಳಿ ಹಾಡೀನಿ ಒಟ್ಟು ಕೆಮ್ಮೆ ಕಡಿಮೆ ಆಗಲ್ದು ಅಂದವ ನನ್ನಂಗೆ ಹೌದಾ ನಾವು ನೀರು ಬದಲಾಗಿ ಒಟ್ಟೆ ಕೆಮ್ಮೆ ಕಮ್ಮಗಲಾಗ್ಯದ ನಾ ಒಂದು ಐಡಿಯಾ ಹೇಳ್ತೀನಿ ಮಾಡ್ತೀನೋ ಅಂದವ ಏನಂದವ ಒಂದು ಮಾಪ್ ಹಾಕಂದವ ಮಾಪ್ ಹಾಕಂದ ನೀರು ಹಾಕ್ಲಾರ್ದೆ ಬಿಡಿ ಅವ ಅಂದ ಹುಚ್ಚುಗೊಟ್ಟಿ ಮಾಪ್ ಹಾಕಿದ್ರೆ ಕೆಮ್ಮೆ ಹಂಗೆ ಹೋಗ್ತದ ಅಂದವ ಏನು ಅನ್ಬೇಕ್ರಿ ಅವ ಏನಂದ್ರಿ ಹ್ಯಾಂಗೆ ಎದ್ದು ಹೊಡಿಯತ್ತಾರ ನೋಡಿ ಹಂಗೆ ಅವ ಏನು ಅನ್ಬೇಕ್ರಿ ಹುಚ್ಚುಗೊಟ್ಟಿ ಕೆಮ್ಮು ಹೋಗಲ್ಲೇನು ಅಂದವ ಹೌದಾ ಈಗ ನೋಡು ನಂದು ಪನ್ನಾಶಕ್ಕರ ಹೊಲ ಹೋಗ್ಯದ ನಿಂದು ಕೆಮ್ಮು ಹೋಗಲ್ಲೇನು ಮನಿ ಹೋಗ್ಯದ ನನ್ನ ಹೆಂಡತಿ ಕೊಳ್ಳ ಅಂತ ತಾಳಿನೂ ಹೋಗದ ಹೌದಾ ಈಗ ಇದು ಎಂಥ ಪೈಲ್ವಾನ್ ಇದ್ದಂಗೆ ಶರೀರ ಇತ್ತಿದು ಹೋಗ್ಯದ ನೀನು ಕೆಮ್ಮು ಹೋಗಲ್ಲ ಅಂದವ ಹೌದಾ ಕರೆಕ್ಟ್ ಅದ ಒಂದು ಅದ್ರ ಮೈಮಾನಿ ಹಂಗದ ಹೌದಿಪ್ಪ ಅದ ಯಾಕೆ ತರಬೀನಿ ಅಂದ್ರ ಯಾಕ್ರಿಪ್ಪ ತಮ್ಮ ಸೂರಿದ್ದಾಗ ಹೌದಾ ನೀ ತಾಳ್ಮೆಟ್ಟಿಗೆ ಹಿಂದ ಮುಂದೆ ಮಾಡಿದ್ರು ಅದ್ರೊಳಗೆ ದಕ್ತದ ನನಗೆ ಆರಾಮಿಲ್ಲ ನಾಳೆಗೆ ಬಿಜಾಪುರದಾಗ ಆಪರೇಷನ್ ಮಾಡಿಸಿ ಎತ್ತೀನಿ ನನಗೆ ಹೌದು ಯಾಕ್ರಿಪ್ಪ ಸಭೆ ಒಳಗೆ ಸುಮ್ ಕೂತಾರತ್ ಹಿಂಗೆ ತಿಳ್ಕೊಳ್ಳೋದಿಲ್ಲ ಹೌದಾ ಕೆಲವೊಂದು ಮಂದಿ ತಿಳಿಲಾರ್ದವ್ರು ಇದ್ರು ಸಭೆ ಒಳಗೆ ಭಾಳ ಪಂಡಿತರು ಕೆಲವೊಬ್ರು ಇರ್ತಾರೆ ಹೌದಿಪ್ಪ ಅದ ನಾವು ಮಾಡುವಂತ ಕೆಲಸ ಹೆಂಗಿರ್ಬೇಕು ಗೊತ್ತದೇನು ಹ್ಯಾಂಗಿರ್ಬೇಕಿಪ್ಪ ಹಾಡುವಂತ ಹಾಡ ಹೌದು ಏಕಾಗ್ರತೆಯಿಂದ ಕೂಡಬೇಕು ಹೌದಾ ಹಾಡ ಡಗ್ಗಾಕ ಜೈಂಟ್ ಇರಬೇಕು ಡಗ್ಗ ಡೊಳ್ಳಿಗೆ ಜೈಂಟ್ ಇರಬೇಕು ಡೊಳ್ಳ ತಾಳಿಗೆ ಜೈಂಟ್ ತಾಳಿಗೆ ಜೈಂಟ್ ಇರ್ಬೇಕು ಇಷ್ಟೇ ಅಲ್ಲ ನಮ್ಮ ಸೂರಿಗೆ ಜೈಂಟ್ ಇರಬೇಕು ಹೌದಾ ಯಾಕ ಸ್ವರಕ್ಕೆ ಪರಮಾತ್ಮ ಓವತ್ತಾನ ಅಷ್ಟು ಸುಖ ಬೇಕು ಹೌದು ಇವೆಲ್ಲ ಜೈಂಟ್ ಇದ್ರೆ ಮಾತ್ರ ಕೆಲಸ ಆಗ್ತದ ನೀ ತಲೆ ಹಾಕೋತ ಹಿಂದೆ ಜೋಗಬೇಡ ಹೌದಾ ವಿಷಯ ಹೆಂಗೈತಂದ್ರ ಏನ್ರಿ ಬರ್ರಿ ಏನೇನಾವ್ ತೊಗೊಂಬರ್ರಿ ನೀವು ಇಲ್ಲ ರಶ್ ಹೋಗಲ್ಲ ರಶ್ ಯಾಕೆ ಹೋಗ್ತದ ಹೋಗೋರಿದ್ರೆ ಹೋಗ್ತದ ಹೋಗಂಗಿಲ್ಲ ರಶ್ ಹಂಗೆ ರಶ್ ಇಲ್ಲೇ ಇರ್ತದ ಅದು ತಮ್ಮ ಕೈಯಾಗ ಅದಷ್ಟೇ ಒಂದು ನಿಮಿಷ ಸನ್ಮಾನ ಮಾಡ್ಕೋತೀನಿ ಆದ್ರಿ ಇವ್ರು ರಾಯಬಾಗ್ ಹೌದ್ರಿ ನಮ್ಮ ಅರಟಾಳ್ ಕಲ್ಮೇಶ್ ಮಾಸ್ತರ್ ಅವರು ಶಿಶುಮಕ್ಕಳಾಗಿರುವಂಥವ್ರು ನಮ್ಮ ಕಲ್ಮೇಶ್ ಅಣ್ಣವರು ತಮ್ಮ ಸಂಘದ ಪರವಾಗಿ ನಮ್ಮ ಸಂಘಕ್ಕೆ ಪ್ರಕಾಶಣ್ಣ
ಭೀರದೇವರ ಜಾತ್ರೆಗೆಲ್ಲ ನಮ್ಮ ಊರಿಗೆ ಬಂದಾರ ತಿಳ್ಕೊಂಡು ತಿಳ್ಕೊಂಡು ಕಲಾವಂತರ ಅಷ್ಟು ದೂರದಿಂದ ಬಂದ್ರೆ ಕಲಾವಂತರಿಗೆ ಮಾನ ಸನ್ಮಾನ ಅನ್ನುವಂಥದ್ದು ಒಂದು ದೊಡ್ಡದಿರ್ತದೆ ತಿಳ್ಕೊಂಡು ಹೌದು ತಮ್ಮ ಸಂಘದ ಪರವಾಗಿ ಒಂದು ಪೇಟ, ಒಂದು ಶಾಲ ಮತ್ತು ಒಂದು ಸುಂದರ ಪುಷ್ಪದ ಮಾಲೆ ಹೌದಾ ಇದನ್ನ ಹಾಕಿ ನಮಗ ಗೌರವ ಸನ್ಮಾನ ಮಾಡಿದ ಪುಣ್ಯಾತ್ಮರ ಸಂಘ. ಹೌದಿಪ್ಪ ಹೌದು ಕಲಾವಂತರಿಗೆ ಸನ್ಮಾನ ಮಾಡಿ ತೃಪ್ತಿಪಡಿಸಿದ್ರ ಸಲುವಾಗಿ ಆ ಭೀರದೇವರ ನಿಮ್ಮ ಸಂಘ ಆದರೂ ಕೂಡ ಕೂಡ ಜಗತ್ತಿನೊಳಗ ಕೀರ್ತಿಶಾಲಿಯಾಗಿ ಮೆರಿಲಿ. ನೀವು ಕೂಡ ನಮ್ಮ ಊರ ಕಡೆ ಬಂದು ಹಾಡುವಂಥ ಶಕ್ತಿ ಸಾಮರ್ಥ್ಯ ಭೀರದೇವರ ನಿಮಗೆ ಕೊಟ್ಟು ದಯ ಪಾಲಿಸ್ಲಿ ಅಂತ ಆ ಭೀರದೇವರಲ್ಲಿ ಬೇಡಿಕೊಂಡಣ್ಣವರ ನೀವು ಮಾಡಿರುವಂಥ ಮಾನ ಸನ್ಮಾನ ನಾನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾ ಇದ್ದೀನಿ. ಹೌದೌದು ಆತ್ಮೀಯ ಬಂಧುಗಳೇ, ಹಾ ಒಂದಿಷ್ಟು ಕಾಲ ನಿಮ್ಮ ಮನಸ್ಸು ಚಂಚಲಾಗ್ಯದ. ಹೌದು ಸನ್ಮಾನದ ಮಧ್ಯದೊಳಗ ಆ ಚಂಚಲತೆಯಿಂದ ಬಿಟ್ಟು ಒಂದಿಷ್ಟು ವಿಷಯದ ಕಡೆ ನಾವು ನೀವು ಚಿಂತನೆ ಮಾಡೋಣ. ಹಾ ಹಾ ಮಾಡ್ರಿಪ್ಪ ಮಾಡ್ರಿ. ನಾ ಏನು ಹೇಳ್ದ, ಏನ್ ಹೇಳಿದ್ರಿ? ಸಭೆ ಒಳಗೆ ಭಾಳ ವಿದ್ವಾಂಸರು ಇರ್ತಾರ. ಅದ ಕೋಗಿಲ ಹೆಂಗ ಕೂಗಿದ್ರು ಚಂದ, ಚಂದಲ್ಲಪ್ಪ ಚಂದ. ಆದ್ರೆ ಅದನ್ನೇ ಕಾಗಿ ಕೂಗುತ್ತಂದ್ರ ಹಾ ಕರ್ಕಶ ಅನಿಸ್ತದ. ಹೌದು ಆದರೂ ಕೂಡ ನಮ್ಮ ಕೆಲಸ ಏನಿರ್ತದಲ್ಲ, ಹೌದು ನಾವು ಅದನ್ನು ಒಂದು ಲಕ್ಷ್ಯ ಇಟ್ಟು ಆ ಕೆಲಸ ಮಾಡಿದ್ರೆ ಬಲ್ಲವರು ಅದಕ್ಕೆ ಒಪ್ತಾರ ಅನ್ನುವಂಥ ಮಾತು ಹೇಳಿ, ಹೌದು ಇಲ್ಲಿ ಹುಲಜಂತಿ ಒಳಗ ಮಾಳಿಂಗರಾಯ ಹಾ ರಾತ್ರಿ ಬಾರಾದೊಳಗ ಮನೆಗೆ ಬಂದು ತಲಬಾಗಲಿ ಹಿಡಿದು ನಿತ್ತ ತಾಯಿ ಕನಬಾಯಿ ಮನೆಯೊಳಗೆ ನಿದ್ದೆ ಮಾಡ್ತಿದ್ಳು. ಹೌದಿಪ್ಪ ಹೌದು. ಮಗು ಮಾಳಿಂಗರಾಯ ಬಾಗಲು ತೋಳಿ ಹಿಡಿದು ನಿತ್ತಂಗಾಗಿತ್ತು. ಮಗು ಮಾಳಿಂಗರಾಯನ ಮುಖ ಬಾಡ್ದಂಗಾಗಿತ್ತು. ಆಗಿತ್ರಿಪ್ಪ ಆಗಿತ್ತು. ಕನಸಿನಿಂದ ಎಚ್ಚರಾಗಿ ಬಾಗಲ್ ತೆರೆದು ಹೋಗಿ ನೋಡ್ತಾಳ ಮಾಳಿಂಗರಾಯ ಬಾಗಲ್ ತೋಳಿ ಹಿಡ್ಕೊಂಡು ನಿಂತಿದ್ದ. ಹೌದಿಪ್ಪ ಹೌದು. ಅವಾಗ ತಾಯಿ ಕನಬಾಯಿ ಮಾಳಿಂಗರಾಯ ಗದ್ದ ತುಟಿ ಹಿಡಿದು ಕೇಳ್ತಾಳೆ, ಎಲ್ಲೋ ಮಾಳಿಂಗರಾಯ, ಹಾ ಹಾ ಸಬ್ಬನ ಸೌರಾತ್ರಿ ಒಳಗೆ ಎಷ್ಟು ರಾತ್ರಿ ಬಂದಿದಿಲ್ಲಪ್ಪ, ಮುಖ ಸಣ್ಣ ಮಾಡಿಕೊಂಡು ಏನು ಕಾರಣ ಬಂದಿದೆ, ಅಂಥ ಸಂಕಟ ನಿನಗೆ ಏನು ಬಂದದ ಅಂತೇಳಿ ತಾಯಿ ಕನಬಾಯಿ ಕೇಳಿದಾಗ ಅವಾಗ ಹೇಳ್ತಾನಪ್ಪ ಮಗು ಮಾಳಿಂಗರಾಯ. ಮಗು ಮಾಳಿಂಗರಾಯ ಒಂದು ಮಾತು ಹೇಳ್ತಾನ, ಏನಂತ? ಯಾವಾಗ ತಾಯಿ ನನ್ನ ಗುರು ಭೀರದೇವರ, ಹೌದಾ, ಅಲ್ಲದ ಅವದಾಡ ದೇವರ, ಸ್ವಾಮಘಾತಕ ದೇವರ, ಜೂಕುಮನಿ ದೇವರ, ಹೌದಾ, ಹರಿಯುವ ಹಾವಿನ ಗಂಡ, ಉರಿಯುವ ಕೆಚ್ಚಿನ ಗಂಡ ಗಂಡ ನನ್ನ ಗುರು ಭೀರದೇವರ ನನಗೆ ಹುಲಿ ಹಾಲು ಬೇಡ್ಯಾನ ತಾಯಿ, ತರ್ಲಾಕ್ ಹೊಂಟೀನಿ, ಆಶೀರ್ವಾದ ಮಾಡು ಅಂದ. ಹೌದಾ. ಅವಾಗ ತಾಯಿ ಕನಬಾಯಿ ಒಂದು ಮಾತು ಹೇಳ್ತಾಳೆ. ಏನ್ ಹೇಳಿದಳಪ್ಪ ತಾಯಿ ಕನಬಾಯಿ ಮಾತಾ? ಎಲ್ಲೋ ಮಾಳಿಂಗರಾಯ, ಹಾ ಒಂದು ಕಲ್ಲಿಗೆ ನಂಬಿದ್ದೆ ಅಂದ್ರೆ ಆ ಕಲ್ಲು ನಿನಗ ಆಶೀರ್ವಾದ ಮಾಡ್ತಿತ್ತಲ್ಲೋ. ಓ ಹಾ ಈತ ಬಗ, ಒಂದು ಕಲ್ಲಿಗೆ ನಂಬಿದೆ ಅಂದ್ರೆ ಕಲ್ಲು ನಿನಗೆ ಆಶೀರ್ವಾದ ಮಾಡ್ತಿತ್ತು. ಕಲ್ಲಿನಕ್ಕಿಂತ ಖಟಗರಂತ ಗುರುವಿಗೆ ನಂಬಿದಿಲ್ಲ, ಹಾ ಹಾ ಆ ಗುರು ನಿನಗೆ ಕೊಲ್ಲಬೇಕಂತ ಹೌದು ಅವನ ವಿಚಾರದ. ಹಾ ಕ್ರೂರ ಪ್ರಾಣಿ ಹುಲಿ ಹರ್ಕೊಂಡು ತಿನ್ಲಿ, ನೀ ಸತ್ತು ಹೋಗ್ಲಿತ್ತ ಅವನು ವಿಚಾರದ. ಮಾಳಿಂಗರಾಯ ಹುಲಿ ಹಾಲು ತರ್ಲಕ್ ಹೋಗಬೇಡ ಅಂದಳು ತಾಯಿ. ಹೌದಾ, ನಿನಗ ಗುರುವಲ್ಲ ವೈರಿ ಅದ ನಿನಗ. ಅವಾಗ ಮಾಳಿಂಗರಾಯ ಒಂದು ಮಾತು ಹೇಳ್ತಾನ, ಹೌದಾ, ಬತ್ತಪ್ಪ ಹುಲಿದು. ಹುಲಿ ಹೇಳ್ತಾನೆ, ಎಲ್ಲಿ ಮುಕ್ಕೊಡಿದ್ದು ಬಾಪ, ಒಟ್ಟು ಗದ್ದಲು ಮಾಡಬೇಡ, ಹಾ ಜನರ ಮನಸ್ಸು ಏಕಾಗ್ರತೆ ಅದ. ಅವಾಗ ಮಾಳಿಂಗರಾಯ ಒಂದು ಮಾತು ಹೇಳ್ತಾನ, ಏನಂತ? ಯವಾ ತಾಯಿ, ಹಾ ಒಂದು ದಿವಸ ಹಾಳಾಗಿ ಹೋಗಿ ಸತ್ತು ಮಣ್ಣಾಗುವಂತ ಈ ನನ್ನ ಧ್ಯೇಯ, ಯವಾ ಗುರುವಿನ ಸಲುವಾಗಿ ನನ್ನ ಪ್ರಾಣ ಹೋಗ್ತಾನ. ನನ್ನಂತ ಪುಣ್ಯಾತ್ಮ ಯಾರು? ಯಾರು? ನನ್ನ ದೇಹದ ಬೂದಿ ಹರಿಯುವ ನೀರಿನಲ್ಲಿ ತೇಲಿ ಬಿಡಿ, ತೇಲಿ ಬಿಡಿ, ಹೋಗಿ ಬೀಳಲಿ ಮೇನಿನ ಬಾಯಿಯೋಳು. ಹೌದಾ, ಮುಷ್ಟಿ ಬೂದಿ ತಿಂದು ಪುಷ್ಟಿ ಆದೊಡೆ ಮೇನು. ಹೌದಾ, ಸಾರ್ಥಕವಾಯಿತು ಹುಟ್ಟು ಸಾವಿನಲ್ಲಿ. ಹುಟ್ಟು ಸಾವಿನಲ್ಲಿ ಯವಾ ಹಾ ಸುಟ್ರ ಬೂದಿಯಾಗಿ ಹಾರಿ ಹೋಗುವಂತ ಧ್ಯೇಯ, ಹಾ ಮಣ್ಣಾಗ ಒಯ್ದು ಮುಚ್ಚಿದ್ರ ಕೊಳತು ನಾರುವಂತ ನನ್ನ ಧ್ಯೇಯ, ನನ್ನ ಗುರುವಿನ ಸಲುವಾಗಿ ಪ್ರಾಣ ಹೋಗ್ತಾ ಅಂದ್ರೆ ನನಗೆ ಹೆಮ್ಮೆ ಅದ ತಾಯಿ. ಮುಂದಿಟ್ಟ ಕಾಲ ಹಿಂದೆ ಕೆಡಂಗಿಲ್ಲ ತಾಯಿ, ಆಶೀರ್ವಾದ ಮಾಡಿ ಹೋಗಿ ಬರ್ತೀನಿ ಅಂದ ಮಾಳಿಂಗರಾಯ. ಹೌದಾ, ತಾಯಿ ಕನಬಾಯಿ ಹೇಳ್ತಾಳ. ಅವಾಗೇನ್ ಹೇಳಿದ್ರಪ್ಪ? ಎಲ್ಲೋ ಮಾಳಿಂಗರಾಯ, ಹಾ ಹುಟ್ಟಿದ್ರ ನಿನ್ನಂತ ಧೀರ ಮಗ ಹುಟ್ಟಬೇಕು, ಪುಂಡ್ರ ಹೊಟ್ಟಿಲೆ ಪುಂಡ ಮಗನೇ ಹುಟ್ಟಿದೆ ಮಗನ ಮಾಳಿಂಗರಾಯ. ನಿನ್ನ ಮನಸ್ಸು ಪರೀಕ್ಷೆ ಮಾಡೋ ಸಲುವಾಗಿ ಈ ಮಾತು ಹೇಳಿನಿ.
ಹೌದು. ನಿನ್ನ ಗುರು ಭಕ್ತಿ ಇಂಥ ಗುರುವಿನ ಮೇಲೆ ನೀನು ಶ್ರದ್ಧೆ ಆದಂದ್ರೆ ಹೋಗಿ ಬಾ, ನಿನಗೆ ಪರಮಾತ್ಮ ಬೀರದೇವರು ಕಾಪಾಡ್ತಾನಂತೇಳಿ ತಾಯಿ ಆಶೀರ್ವಾದ ಮಾಡಿ ಕಳಿಸ್ತಾನೆ. ಹೌದು ಹೌದು ಹೌದು. ಹೆಂಗೆ ಹೊಂಟಾನ ಮಾಳಿಂಗರಾಯ? ಹ್ಯಾಂಗ ಹೊಂಟ್ರಿಪ್ಪ? ಒಂದು ಸ್ವಲ್ಪ ಸೂರು ಕಾಡ್ಲಕತ್ತದ, ಏನು ಮಾಡಲಿ? ಇಲ್ಲ ಇಲ್ಲ ಇಲ್ಲ, ಅಲ್ಲೇ ಹೊಂಟದ ತಾಪ. ಇಲ್ಲ. ಎಂಥ ಭಕ್ತಿ ಮಾಡ್ಲಕತ್ತಾನ ಮಾಳಿಂಗರಾಯ? ಎಂತ ಭಕ್ತಿ ಮಾಡ್ಯಾನಪ್ಪ? ಎಂಥ ಭಕ್ತಿ ಮಾಡ್ತಾನ? ಹಾ ಹೇಳ್ರಲ್ಲ. ಏ ಮರ್ತ್ಯದೊಳಗ ಹುಟ್ಟಿ ಮನ್ಯ ಮಾಳಿಂಗರಾಯ ಹರಡನು ಮಾಯದು ಗುರುವಿಗಾಗಿ ಆಗಲೆಂದು ಜೀವನ ಕೊಲಿ. ಏ ಮಾಳಿಂಗರಾಯನ ನೋಡಿ ಲಿಂಬ್ಯಾಳ ಗುಡ್ಡದಾಗ ಸಿರವಾಗಿ ನಿಂತಾದ ಹುಲಿ. ಏ ಮಾಳಿಂಗರಾಯನ ನೋಡಿ ಲಿಂಬ್ಯಾಳ ಗುಡ್ಡದಾಗ ಸಿರವಾಗಿ ನಿಂತಾದ ಹುಲಿ. ಮಾಡಿ ಮುಕ್ತಿ ಪಡಕೊಂಡ್ರ ಭವದಾಗ ಸಿಗುತ್ತದ ಒಳ್ಳೆಯ ಬೆಲೆ. ಭಕ್ತಿ ಮಾಡಿ ಮುಕ್ತಿ ಪಡಕೊಂಡ್ರ ಭವದ ಸಿಗುತ್ತದ ಒಳ್ಳೆಯ ಬೆಲೆ. ಸಿರುಡೋಣ ಗುರುವಿಗೆ ಸಿರಬಾಗಿ ಮಾಡಪ್ಪ ದುಡ್ದ ರಾತ್ರಿ ಹಗಲಿ ಮನದಾಗ ಮಾಡ್ಯಾನ ಗುರುವಿನ ಜಗಲಿ. ಅಂತರಂಗದಾಗ ವಾಸ ಮಾಡಪ್ಪ ಬಿಟ್ಟ ಹೋಗಬೇಡ ನನ್ನ ಗಲಿ. ಅಂತರಂಗದಾಗ ವಾಸ ಮಾಡಪ್ಪ ಬಿಟ್ಟ ಹೋಗಬೇಡ ನನ್ನ ಗಲಿ. ಜನ್ಮಂತರಿಗೆ ಬಂದದ ಎಲ್ಲಿ ಸಿಗಲಿಲ್ಲ ಕಿರ್ಕನಲ್ಲಿ ಬಾಳ್ದಾರಿ ಹೊರಟಿ ಸತ್ತಿರಿ ಬಾಳದಲ್ಲಿ. ಭಕ್ತಿ ಮಾಡಿ ಮುಕ್ತಿ ಪಡಕೊಂಡ್ರ ಭವದಾಗ ಸಿಗುತ್ತದ ಒಳ್ಳೆಯ ಬೆಲೆ. ಭಕ್ತಿ ಮಾಡಿ ಮುಕ್ತಿ ಪಡಕೊಂಡ್ರ ಭವದಾಗ ಸಿಗುತ್ತದ ಒಳ್ಳೆಯ ಬೆಲೆ. ನಿಷ್ಠುರ ಭಕ್ತಿ ಮಾಡಿ ನಿಜ ಮಾಳಿಂಗರಾಯ ದೇವರದು ಜಗದಲ್ಲಿ ಮುಂಡಸ ಪಡೆದು ಶಿವನ ಕೈಲಿ. ಏ ವರ್ಷಕ್ಕ ಜಾತರಿ ದಿವಳಿಗೆ ಹಬ್ಬಕ್ಕ ನೋಡ್ರಪ್ಪ ಕಣ್ಣೀಲಿ. ಏ ವರ್ಷಕ್ಕ ಜಾತರಿ ದಿವಳಿಗೆ ಹಬ್ಬಕ್ಕ ನೋಡ್ರಪ್ಪ ಕಣ್ಣೀಲಿ. ಜನ್ಮಂತರಿಗೆ ಬಂದದ ಎಲ್ಲಿ ಸಿಗಲಿಲ್ಲ ಕಿರ್ಕನಲ್ಲಿ ಬಾಳ್ದಾರಿ ಹೊರಟಿ ಸತ್ತಿರಿ ಭವದಲ್ಲಿ. ಭಕ್ತಿ ಮಾಡಿ ಮುಕ್ತಿ ಪಡಕೊಂಡ್ರ ಭವದಾಗ ಸಿಗುತ್ತದ ಒಳ್ಳೆಯ ಬೆಲೆ. ಭಕ್ತಿ ಮಾಡಿ ಮುಕ್ತಿ ಪಡಕೊಂಡ್ರ ಭವದ ಸಿಗುತ್ತದ ಒಳ್ಳೆಯ ಬೆಲೆ. ದೇಶದೊಳಗ ನನ್ನ ಖಾಸ ಕರ್ಗಿ ಊರ ಜಾಹಿರು ಜಗದಲ್ಲಿ ಗುರುವಿನ ದಯ ನಮ್ಮ ಮ್ಯಾಲಿ. ಏ ಶಿವಣಿಗೆ ಶಿವರಾಯ ಕವಿ ಬರುದು ಜಗದಾಗ ಆಗ್ಯಾನೋ ಜಯಶಾಲಿ. ಏ ಶಿವಣಿಗೆ ಶಿವರಾಯ ಕವಿ ಬರುದು ಜಗದಾಗ ಆಗ್ಯಾನೋ ಜಯಶಾಲಿ. ಜನ್ಮಂತರಿಗೆ ಬಂದದ ಎಲ್ಲಿ ಸಿಗಲಿಲ್ಲ ಕಿರ್ಕನಲ್ಲಿ ಬಾಳ್ದಾರಿ ಹೊರಟಿ ಸತ್ತಿರಿ ಭವದಲ್ಲಿ. ಭಕ್ತಿ ಮಾಡಿ ಮುಕ್ತಿ ಪಡಕೊಂಡ್ರ ಭವದಾಗ ಸಿಗುತ್ತದ